ಗುರುವೇ ಭಗವಂತ ಗ್ರಾಮ ದೇವತೆಯನ್ನ ಮನದಲ್ಲಿ ಸ್ಮರಿಸುತ್ತಾ ಅರಳುವ ಮೊಗ್ಗುಗಳಿಗೆ ರವಿಯ ಕಿರಣಗಳ ಸ್ವಾಗತ, ಹಾರಾಡುವ ಗುಂಡಿಗೆ ಹೂವಿನ ಮಕರಂದದ ಸ್ವಾಗತ. ಅಂತೆಯೇ ಇಲ್ಲಿ ಜರುಗುತ್ತಿರುವಂತಹ ಗ್ರಾಮ ಸಂಪರ್ಕ ಮತ್ತು ಕುಂದುಕೊರತೆ ನಿವಾರಣೆ ಸಭೆಗೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುವಂತಹ ಒಂದು ಸಂದರ್ಭ. ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ನಿಖಿಲಣ್ಣ ಉಮೇಶ್ ಕತ್ತಿಯವರು ಈ ಗ್ರಾಮ ಸಂಪರ್ಕ ಕುಂದುಕೊರತೆ ನಿವಾರಣಾ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನ ನಮ್ಮ ಈ ಗ್ರಾಮದ ಗ್ರಾಮಸ್ಥರಾದಂತಹ ಶ್ರೀಯುತ ಅಪ್ಪಾಸಾಬ್ ಕಲ್ಸನವರ್ ಸರ್ ಇವರು ಅವರಿಗೆ ಹೂಗುಚ್ಛವನ್ನ ನೀಡಿ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಈ ಸಭೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತಿ ಇವರು ಗ್ರಾಮ ಸಂಪರ್ಕ ಮತ್ತು ಕುಂದುಕೊರತೆ ವಿಚಾರಣೆ ಸಭೆಯು ಕರಸ್ಗಾ ಗ್ರಾಮದಲ್ಲಿ ವಿಠ್ಠಲ್ ಮಂದಿರದಲ್ಲಿ ಹಮ್ಮಿಕೊಂಡಿದ್ದರು. ಈ ಒಂದು ಸಭೆಯಲ್ಲಿ ಹನುಮಾನ್ ಮಂದಿರ ಜೀರ್ಣೋದ್ಧಾರಕ್ಕೆ 10 ಲಕ್ಷ ರೂಪಾಯಿ, ಗರಡಿ ಮನೆ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ, ಡಾಕ್ಟರ್ BR ಅಂಬೇಡ್ಕರ್ ಭವನಕ್ಕೆ 5 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದನ್ನು ಇಲ್ಲಿ ಶಾಸಕರು ಸಭೆಯಲ್ಲಿ ಜಾಹೀರುಪಡಿಸಿದರು. ಅದೇ ರೀತಿ ಅಹವಾಲವನ್ನು ಸ್ವೀಕರಿಸಿ ಅಹವಾಲದಲ್ಲಿ ಮುಖ್ಯವಾಗಿ ಗ್ರಾಮಸ್ಥರ ಬೇಡಿಕೆ ಸೊಲ್ಲಾಪುರ ಮನೆಯಿಂದ ಸಾದಿಕ್ ಢಂಗೆ ಮನೆಯವರೆಗೆ ರಸ್ತೆ ನಿರ್ಮಾಣ ಮಾಡಬೇಕು. ಇದು ಗ್ರಾಮದ ಪ್ರಮುಖ ರಸ್ತೆ ಆಗಿರುವುದರಿಂದ ಮುಂಬರುವ ಫೆಬ್ರವರಿಯಲ್ಲಿ ಮಹಾಲಕ್ಷ್ಮಿ ಜಾತ್ರೆ ಇರುವುದರಿಂದ ಊರಲ್ಲಿ ರಸ್ತೆಗಳು, ಕುಡಿಯುವ ನೀರು, ಸೆಟ್ಲೈಟ್ ಮತ್ತು ಸಿಮಿಲಕ್ಷ್ಮಿಗೆ ಹೋಗುವ ಮನೆಗಳಿಗೆ ಅಕ್ಕಪಕ್ಕದಲ್ಲಿರುವಂಥ ಮನೆಗಳಿಗೆ ನಿರಂತರ ಜ್ಯೋತಿ ವಿದ್ಯುತ್ ಪೂರೈಸುವ ಕುರಿತು ಬೇಡಿಕೆಗಳನ್ನು ಗ್ರಾಮಸ್ಥರು ಸಾದರಪಡಿಸಿದರು. ಈ ಅಹವಾಲನ್ನು ಸ್ವೀಕರಿಸಿ ಮುಂಬರುವ ದಿನಗಳಲ್ಲಿ ಇವುಗಳ ಕಾರ್ಯ ಮಾಡುವುದಾಗಿ ಶಾಸಕರು ವ್ಯಕ್ತಪಡಿಸಿದರು. ತಂದೆ ಹಾಕಿಕೊಟ್ಟಂಥ ಹೆಜ್ಜೆಯಲ್ಲಿ ನಡೆಯುತ್ತಾ ಗ್ರಾಮಗಳಲ್ಲಿ ಭೇಟಿ ನೀಡಿ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಪ್ರಯತ್ನ ಮಾಡುತ್ತಾ ಇದ್ದಾರೆ. ಕುಂದುಕೊರತೆಗಳು, ಸಮಸ್ಯೆಗಳು ಏನಾಗಿದ್ದರೆ ತಾವು ದಯಮಾಡಿ ಮನೆಗಳನ್ನು ಸಲ್ಲಿಸಬಹುದಂತ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ತೇವೆ. ಇವ್ರ ಪ್ಲಾನಿಂಗ್ ಹೇಳ್ತಾನೆ 40-50 ಮನೆಗಳು ಇರ್ತಿದ್ವು ಗುಂಪು. ದೊಡ್ಡದಾಗ 40-50 ಮನೆ ಇದ್ರೆ ಅದು ಫಸ್ಟ್ ಹೋಗ್ತದೆ, ಪೈಲ ಹಂತದಾಗ ಒಂದು ಹೋಗ್ತದೆ, ಮುಂದೆ 25 ಮನೆ, ಮುಂದೆ 15 ಮನೆ, ಮುಂದೆ 10 ಮನೆ, ಹೀಗೆ ಗ್ರೂಪ್ ವೈಸ್ ಮಾಡ್ಕೊಂಡು ಬರ್ತಾರೆ. ಈಗ ಒಂದ್ ತಿಂಗಳ ಕೆಲಸ ಚಾಲು ಆಗ್ತದೆ. ದೊಡ್ಡ ಯಾವ್ದು ಇಲ್ಲಿ ದೊಡ್ಡ ಪಟ್ಟಿ ಯಾವ್ದು ಫಸ್ಟ್ ಫೇಸ್ ಆಗಿಲ್ಲ, ಸೆಕೆಂಡ್ ಫೇಸ್ ಆಗಿ ತಗೋತಾರೆ. ಮೇನ್ ರೋಡ್ 1-1.5 ಕಿಲೋಮೀಟರ್ ಮನೆಯಿಂದ ಡೆಂಗಿ ಅವರ ಮನೆ ತಕ್ಕ ಮೇನ್ ರೋಡ್. ಈ ಸಭೆಗೆ ಗಣ್ಯರಾದ ಮತ್ತು ದಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕರು ಮಹಾದೇವ್ ಕ್ಷೀರ್ಸಾಗರ್, ಗಜಾನನ್ ಕೊಳ್ಳಿ, ನಂದು ಮುಡ್ಸಿ, ಮುಖಂಡರಾದ ರೋಹನ್ ನೇಸ್ರಿ, ಪ್ರಶಾಂತ್ ಪಾಟೀಲ್, ಅಶೋಕ್ ಹಿರಿಕೊಡಿ, ಸಂದೀಪ್ ದೌಡತೆ, ದಿನೇಶ್ ಕೋಳೇಕರ್, ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದಲ್ಲದೆ ಗ್ರಾಮದ ಪ್ರಮುಖರು ಉಪಸ್ಥಿತಿ ಅಪ್ಪಾಸಾಹೇಬ್ ಶಂಕರ್ ಕಳಸಣ್ಣವರ್, ಮಹೇಶ್ ಶಿವರಾಮ್ ಹಿರೇಕೊಡಿ, ಪ್ರಕಾಶ್ ಭಾವು ಪವಾರ್, ನಾಗೇಶ್ ನಾಯ್ಕ್, ಚಿದಾನಂದ ಶಿವಬಾಳು ಗಾಣಿಗೇರ್, ದಯಾನಂದ ಮೇಲ್ಗೇರಿ, ಭೀಮಾ ತಳವಾರ್, ಮಾರುತಿ ಶಿಂದೆ, ಅಪ್ಪಾಸಾಹೇಬ್ ಮೇಲ್ಗೇರಿ, ರಾಮರಾವ್ ಪಾಟೀಲ್, ಕೇದಾರಿ ಹಿರೇಕೊಡಿ, ಜ್ಯೋತಿಬಾ ವಾರ್ಕೆ, ಧರಪ್ಪ ಮಗ್ದೂಮ್, ಅಶೋಕ್ ಕೇಸರ್ಕರ್, ನರಸಗೌಡ ಪಾಟೀಲ್, ಶಿವಾಜಿ ಕುಂಬಾರ್, ಮಲ್ಲು ಗುಗ್ರೆ ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ಗ್ರಾಮಸ್ಥರು. ಅದಲ್ಲದೆ ಮರಾಠ ಸಮಾಜದ ಮಶಾನ ಭೂಮಿಯಲ್ಲಿ ಅತಿಕ್ರಮ ಮಾಡಿದಂಥ ಅತಿಕ್ರಮವನ್ನು ತೆರವುಗೊಳಿಸಬೇಕೆಂದು ಮರಾಠ ಸಮಾಜದ ಮುಖಂಡರಾದ ರಾಮು ಶಿವಾಜಿ ವಾರ್ಕೆ, ನಿವೃತ್ತಿ ಬಾಬು ಶೆಂಡೆ, ಶಿವಾಜಿ ಕಾಕಾಟೇಳೆ, ಬಾಳು ಹರಿ ಪವಾರ್, ಪ್ರಶಾಂತ್ ಚಂದ್ರಶೇಖರ್, ಸಂಜಯ್ ಬಂಡಾ ತೊಂದಲೆ, ಪ್ರಮೋದ್ ಕುಲಕರ್ಣಿ, ಡಾಕ್ಟರ್ ಅರುಣ್ ತೊದಲೆ ಇವರು ಶಾಸಕರಿಗೆ ಮನವಿಯನ್ನು ಮಾಡಿಕೊಂಡರು. ತಕ್ಷಣವೇ ತೆರವುಗೊಳಿಸಿ ಸ್ಮಶಾನವನ್ನು ನಮಗೆ ಅನುಕೂಲ ಮಾಡಿಕೊಡಬೇಕು ಎಂದು
ತಮ್ಮ ಬೇಡಿಕೆಯನ್ನು ಶಾಸಕರಿಗೆ ಹೇಳಿದರು. ತೇಜ್ ಪ್ರಭು ನ್ಯೂಸ್, ಕರಜಗ. ಅಲ್ಲಿ CCTV ಹಾಕಿದ್ರೆ ಸರಿ CCTV ಕಿತ್ಕೊಂಡು ಹೋಗ್ಯಾರ ಬೀಟ್ ಹಾಕಿ ಚೆಕ್ ಮಾಡಿ ಒಂದಿಬ್ಬರು ಒಳಗಾಗಿರ್ತಾರೆ ನಮ್ಮ ಸಾಲಿಗಂತೂ ಬಂದಿಲ್ಲ ಟಿವಿ ಮಂಜೂರಾಗಿತ್ತು ಯಾವುದು ಹೇಳಿ ಸರ್. ನಾನು ಹೇಳೋದಕ್ಕೆ ಪೊಲೀಸರು ಯಾರು ಬಂದರು ಪೊಲೀಸರಿಗೆ ಹೇಳಕ್ಕ ಇವ್ರು SDMC ಎರಡು ಇವ್ರು ಮೊದಲು ಜಗಳ ಐತಿ ಮೊದಲಾಗಿ ನಾನು ಇವ್ರು ಹೊಂದಾಣಿಕೆ ಇಲ್ಲಾಗ ಯಾವ ಬೇಕಾದ್ರೆ ಪಾರ್ಪಾಟ್ ಮಾಡಿಲ್ಲ ಪೊಲೀಸರಿಗೆ ಹೇಳಕ್ ಸರ್ ಇದು ಆಕ್ಷನ್ ತಗೋದು ಸರ್ ನಾಲ್ಕು ನಮ್ಮ ಕಂಪ್ಲೇಂಟ್ ಮಾಡಿದ್ರು ಪೊಲಿಟಿಷನ್ ಅವರು ಪೊಲೀಸರ ಆಕ್ಷನ್ ಅಂತೂ ತಗೊಂಡಿಲ್ಲ ಮತ್ತು ಬಂದಿರಬೇಕು. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಬಂದ ನೋಡ್ರಿ. ನಮಸ್ಕಾರ ಸುತ್ತ ಇವತ್ತಿನ ದಿವಸ ನಮ್ಮ ಕರಜಗ ಗ್ರಾಮದಲ್ಲಿ ನಡೆಯುವಂತ ಗ್ರಾಮ ಸಭೆ ಹಾಗೂ ಕುಂದುಕೊರತೆ ಸಭೆಯಲ್ಲಿ ನನ್ನ ಜೊತೆ ಬಂದಂತ ನಮ್ಮ ತಾಲೂಕಾ ಇಒ ಅವರೇ, ಹಾಗೆ ನನ್ನ ಜೊತೆ ಬಂದಂತ ನಮ್ಮ ವಿದ್ಯುತ್ ಸಂಘದ ನಿರ್ದೇಶಕರೇ ಮತ್ತು ನನ್ನ ಜೊತೆ ಬಂದಂತ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಅಧಿಕಾರಿಗಳೇ ಮತ್ತು ಇಲ್ಲಿ ಸೇರಿದಂತೆ ಇವತ್ತು ನನ್ನ ಕರಜಗ ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ ಮತ್ತು ಯುವಕ ಮಿತ್ರರು, ಈಗಾಗಲೇ ನಮ್ಮ ಗ್ರಾಮದಲ್ಲಿ ಆಗ್ಬೇಕಂತ ಕೆಲಸಗಳ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿದ್ದೀವಿ. ಅದರ ಮುಖ್ಯವಾಗಿ ನಮ್ಮ ಮರಾಠ ಸಮಾಜದ ಸ್ಮಶಾನ ಭೂಮಿಗೆ ಇನ್ನೂ ಸರ್ವೆ ಆಗಿಲ್ಲ. ಸರ್ವೆ ಮಾಡಿ ಹದ್ಬಸ್ತ್ ಮಾಡೋಕ್ಕೆ ಈಗಾಗಲೇ PDO ಅವರಿಗೆ ಹೇಳಿದ್ದೀನಿ, ಅರ್ಜಿ ಕೊಡ್ರಿ PDO ಅವರು. ಅದು ನಮ್ಮ ಇವರು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ಹದ್ಬಸ್ತ್ ಮಾಡಿ ಕೊಡ್ತಾರೆ. ಅದೆಲ್ಲ PS ಅವ್ರಿಗೂ ಹೇಳು, ಯಾರು ತಕರಾರು ಮಾಡತ್ತಾರ ಅವ್ರು ತಡೆ ಹಿಡಕ್ಕೆ ಹೇಳಿದ್ದೆ ಅವ್ರು ಮಾಡ್ತಾರೆ, ಆಕ್ಷನ್ ತಗೋತಾರೆ. ಅದೆಲ್ಲ ನಮ್ಮ ಸ್ಕೂಲ್ನಲ್ಲಿ ರಾತ್ರಿ ಬೀಟ್ಗಳು ಹೆಚ್ಚು ಮಾಡಿ ಏನು ಸರ್ಕಾರಿ ಆಸ್ತಿ ಹಾಳು ಮಾಡತ್ತಾರ ಜನ, ಅವ್ರ ಮೇಲೆ ಆಕ್ಷನ್ ತಗೊಳಕ್ಕೂ ಹೇಳಿದೆವು. ಅದೆಲ್ಲ ನಮ್ಮಲ್ಲಿ ಬಾಜುಸಿಂದ ಊರಾಗಿನ ರಸ್ತೆ ಬೇಡಿಕೆ ಐತಿ. ಲಾಸ್ಟ್ ಟೈಮ್ ಬಂದಾಗ ಹೇಳಿ ನನಗೂ ನೆನಪೈತಿ. ಈ ಸರ್ಕಾರ ಕುಂಟಾದ ಇದ್ದಿದ್ದ ಮೇನ್ ರಸ್ತೆಗಳು ಪೈಲ ಕೈ ಹಾಕೊಂಡು ಅದಕ್ಕೊಂದು ಸ್ವಲ್ಪ ಲೇಟ್ ಆಗಿರ್ಬೋದು, ಮುಂದೆ ಬರುವ ಮತದಾನದಾಗ ಹಾಕಿಕೊಡೋ ವ್ಯವಸ್ಥೆ ಮಾಡೋ ಅಂತ ಹೇಳಿ. ಅದೆಲ್ಲ ಅಂಗನವಾಡಿಗಳು 4 ಅಂಗನವಾಡಿ ಚಾಲ್ತಿ ಅದಾವ ಇಲ್ಲಿ. ಅದರಲ್ಲಿ ಒಂದು ಸ್ವಂತ ಆಗೈತಿ, ಕಟ್ಟಡ ಐತಿ, ಬಾಕಿ 3ದಲ್ಲಿಲ್ಲ. ಅದು PDO ಉತ್ತಾರ ಕೊಟ್ರೆ ಅದನ್ನ ಸರ್ಕಾರಕ್ಕೆ ಬರೋದ ಇಬ್ಬರಿ ತರಿಸೋ ವ್ಯವಸ್ಥೆ ಮಾಡ್ತಾರೆ. ಅದೆಲ್ಲ ಕರಜಗ ಗ್ರಾಮದಲ್ಲಿ ಈಗಾಗಲೇ ನಾ ಹೇಳ್ದಂಗ ಮಾರುತಿ ಗುಡಿಗೆ 10 ಲಕ್ಷ, ಶಾಲೆ ರಿಪೇರಿಗೆ 4 ಲಕ್ಷ, ಹಾಗೆ ಗರಡಿ ಮನೆಗೆ 5 ಲಕ್ಷ ರೂಪಾಯಿ ನನ್ನ MLA ಫಂಡ್ ಕೊಟ್ಟಿದ್ದೀನಿ. ಮತ್ತೆ ಬರೋ ದಿನಮಾನದಲ್ಲಿ ಹಂತ ಹಂತವಾಗಿ ನಮ್ಮ ಗ್ರಾಮದಲ್ಲಿ ಅಂಬೇಡ್ಕರ್ಗೆ ಭವನ್ ಒಂದು ಮನವಿ ಕೊಟ್ಟಿದ್ದಾರೆ. ಅದಕ್ಕೂ ಅದ್ರ ಉತ್ತರ ಕೊಟ್ರೆ ಅದನ್ನು ಸರ್ಕಾರ ಬರೋದ ವ್ಯವಸ್ಥೆ ಮಾಡೋದು ಅಂತ ಹೇಳಿ ಮತ್ತೊಮ್ಮೆ ತಾವು ಸಭೆಗೆ ಬಂದು ಎಲ್ಲರೂ ತಮ್ಮ ಗ್ರಾಮ ವಿಕಾಸ ಕೆಲಸದಲ್ಲಿ ತಾವು ಕೈ ಜೋಡಿಸಿದ್ರಿ. ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳಿ ನನಗೆ ಡೇಟ್ ಮಂಗಳೂರಿನ ಲೈಟ್ ಮತ್ತೆ ಡೈಲಿ ಮತ್ತೆ ಒಂದ ಕಂಪ್ಲೀಟ್ ಮಾಡಿದ ಮತ್ತು